ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಡಿಸೈನ್ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೊಂಡಾದಮೇಲೆ ನಂತರ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಬೇಸ್ ಲೈನ್ ಇದು. ಅಗೈನ್ 4 ಚೈನ್, ಒಂದು ಸಿಂಗಲ್ ಕ್ರೋಶಾ. 4 ಚೈನ್ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಮಾತ್ರ. ಫೋರ್ ಚೈನ್ 2 ಟೈಮ್ಸ್ ಹಾಕ್ಕೊಂಡು ಈಗ ದಾರ ಮೇಲ್ ಮಾಡ್ಕೊಳ್ತಾ ಇದ್ದೀನಿ. ದಾರ ಮೇಲ್ ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ, ಫ್ಲವರ್ ಶೇಪ್ ಬೀಡು. ಈ ಬೀಡು ನೀವು ಒಂದು ಸ್ವಲ್ಪ ದೊಡ್ಡದಾಕಿದರೆ ಚೆನ್ನಾಗಿರುತ್ತೆ, ಯಾಕಂದರೆ ಬೀಡೆಲ್ಲ ಹೈಲೈಟ್ ಆಗುತ್ತೆ, ಬೀಡ್ ಕೆಳಗಡೆ ಕುಚ್ಚು ಬರೋದ್ರಿಂದ. ಈ ಬೀಡು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಅದೇ ರೀತಿ ಈಗ ಮತ್ತೆ 4 ಚೈನ್, ಒಂದು ಸಿಂಗಲ್ ಕ್ರೋಶೆ, ಅಗೈನ್ 4 ಚೈನ್, ಒಂದು ಸಿಂಗಲ್ ಕ್ರೋಶೆ, ಅಗೈನ್ 4 ಚೈನ್. ಬಟ್ ಈ 4 ಚೈನಿಗೆ 4 ಚೈನ್ ಏನು ಹಾಕ್ಕೊಳ್ತಿದ್ದೀನಿ, ಇದನ್ನು ನಾವು ಆದಷ್ಟು ಒಂದು ಸ್ವಲ್ಪ ಒಳಗಡೆ ಒಂದು 2 ಚೈನ್ನಷ್ಟು ಗ್ಯಾಪಲ್ಲಿ ಹಾಕ್ಕೋಬೇಕು. ಅದ್ರ ಹಿಂದೆಗಡೆ ಹಾಕಿರೋ 4 ಚೈನ್ನ ನಾರ್ಮಲ್ಲಾಗಿ ಅದೆಷ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀವಿ. ಈ 4 ಚೈನ್ನ ಒಳಗಡೆ ಲಾಕ್ ಮಾಡ್ಕೋಬೇಕು, ಯಾಕೆಂದರೆ ಇದು ಆರ್ಚ್ ಮಾಡಲಿಕ್ಕೆ. ಸೊ ಹಂಗಾಗಿ ನಂತರ ಅಗೈನ್ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್, ಒಂದು ಸಿಂಗಲ್ ಕ್ರೋಶೆ. ಟೋಟಲಿ 5 ಟೈಮ್ ಹಾಕ್ಕೊಂಡಿದ್ದೀನಿ 4 ಚೈನ್ನ. 4 ಚೈನ್ 5 ಟೈಮ್ಸು. ಸೆಂಟ್ರಲ್ಲಿ ಮಾತ್ರ ಒಂದು ಚೈನ್ನ ಒಂದು ಸ್ವಲ್ಪ ಆದಷ್ಟು ಒಳಗೆ ಮಾಡ್ಕೊಂಡಿದ್ದೀನಿ ಲಾಕು ಅಷ್ಟೇ. ಮಾಮೂಲಿ ಇನ್ನೆಲ್ಲ 4 ಚೈನ್. ಈಗೇನು ಈಗ ಬೀಡ್ ಹಾಕ್ಕೋಬೇಕು, ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಈಗ 4 ಚೈನ್ನ 5 ಟೈಮ್ಸ್ ಹಾಕ್ಕೋಬೇಕು. 2 ಟೈಮ್ಸ್ ಆದಮೇಲೆ 4 ಚೈನ್ನ ಆರ್ಚ್ ಮಾಡಲಿಕ್ಕೆ ಒಂದು ಸ್ವಲ್ಪ ಒಳಗೆ ಮಾಡ್ಕೋಬೇಕಷ್ಟೆ. ಈ ರೀತಿ 4 ಚೈನ್ 2 ಟೈಮ್ಸ್ ಸ್ಟಾರ್ಟಿಂಗಲ್ಲಿ ಬೀಡು, ಮತ್ತು 4 ಚೈನ್ 2 ಟೈಮ್ಸು, ಮತ್ತು 4 ಚೈನ್ 1 ಟೈಮ್ ಹಾಕ್ಕೊಂಡಿರೋದನ್ನ ಆದಷ್ಟು ಒಳಗೆ ಮಾಡ್ಕೊಳ್ಳಿ. ಇನ್ನೆರಡು ಟೈಮು 4 ಚೈನ್ ಮತ್ತೆ ಆ್ಯಸ್ ಯೂಶ್ವಲ್. ಈ ರೀತಿ ಒಟ್ಟು ಟೋಟಲಿ 4 ಚೈನ್ 5 ಟೈಮ್ಸ್ ಹಾಕೋಬೇಕು. ಸೆಂಟ್ರಲ್ಲಿ ಸ್ಟಾರ್ಟಿಂಗು ಮತ್ತು ಎಂಡಿಂಗು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ. ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಎಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿರ್ತೀನೋ ಸೇಮ್ ಅದೇ ಪಾಯಿಂಟಿಗೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ನಂತರ 4 ಚೈನ್ದು ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ನಾನು ಇನ್ನೊಂದು ಟೈಮ್ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಶೆ. ಲೂಸ್ ಇದೆ ಅಂತ ಬಿಚ್ಕೊಳ್ಳುತ್ತೆ ಅಂತ. 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ನೀಡಲ್ ಮೇಲೆ ದಾರ ತೊಗೊಂಡು, ನೀಡಲ್ ಮೇಲೆ 3 ದಾರ ಆಗುತ್ತಲ್ಲ, ಆ 3 ದಾರನೂ ಒಂದು ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ತೊಗೋಬೇಕು, 4 ಚೈನ್ ಗ್ಯಾಪ್ಗೆ ನೀಡಲ್ ಹಾಕ್ಕೋಬೇಕು. ನೋಡಿ, ಈ ರೀತಿ ನೀಡಲ್ ಮೇಲೆ ಬಂದ 3 ದಾರನೂ ಒಂದು ಮಾಡ್ಕೋಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶೆ 2 ಟೈಮ್ಸ್ ಆಯಿತು. ಎಗೈನ್ ಮತ್ತೊಮ್ಮೆ ಹಾಫ್ ಡಬಲ್ ಕ್ರೋಶೆ 3 ಟೈಮ್, ಇದು 4th ಟೈಮ್. 4 ಟೈಮ್ ಆಯಿತು ಹಾಫ್ ಡಬಲ್ ಕ್ರೋಶೆ. ಈಗ ಮತ್ತೆ ನೀಡಲ್ ಮೇಲೆ ದಾರ ತೊಗೋಬೇಕು. ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ, ಅದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಅಂದರೆ ಇದು ಡಬಲ್ ಕ್ರೋಶೆ. ಹಾಫ್ ಡಬಲ್ ಕ್ರೋಶೆ 4 ಟೈಮ್ ಆದಮೇಲೆ ಇದು ಡಬಲ್ ಕ್ರೋಶೆ, ಮತ್ತು ಎಗೈನ್ ಡಬಲ್ ಕ್ರೋಶೆ, ಮತ್ತು ಇನ್ನೊಂದು ಡಬಲ್ ಕ್ರೋಶೆ, ಹಾಗೆ ಇನ್ನೊಂದು ಡಬಲ್ ಕ್ರೋಶೆ. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಓಡಿಸಿದ್ದೀನಿ. 4 ಟೈಮ್ ಆಯಿತು ಡಬಲ್ ಕ್ರೋಶೆ, ಹಂಗಾಗಿ ಎಕ್ಸ್ಪ್ಲೇನ್ ಕ್ಲೀನಾಗಿ ಮಾಡ್ತಾಯಿದ್ದೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ 4 ಟೈಮು, ಡಬಲ್ ಕ್ರೋಶೆ 4 ಟೈಮು, ಮತ್ತು
ಟ್ರಿಪಲ್ ಕ್ರೋಶೆ ಈಗ ಮಾಡ್ತಾ ಇರೋದು. ನೀಡಲ್ ಮೇಲೆ 2 ಸಲ ದಾರ ತೊಗೋಬೇಕು. ಅದೇ 4 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 3 ಸಲ ಮಾಡ್ಕೋಬೇಕು. ಒಂದು 4 ಚೈನ್ ಗ್ಯಾಪ್ ಒಳಗಡೆ ಬರೀ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ. ಇನ್ನೊಂದು 4 ಚೈನ್ ಗ್ಯಾಪ್ ಒಳಗಡೆ 4 ಹಾಫ್ ಡಬಲ್ ಕ್ರೋಶೆ 4 ಡಬಲ್ ಕ್ರೋಶೆ 4 ಟ್ರಿಪಲ್ ಕ್ರೋಶೆ. ಸಿಂಗಲ್ ಕ್ರೋಶೆನೂ ಸೇರಿ ಸಿಂಗಲ್ ಕ್ರೋಶೆ ಒಳಗೆ ಮಾಡ್ಕೊಂಡಿದ್ದೀವಲ್ಲ ಒಂದು ಡಬಲ್ ಕ್ರೋಶೆ ಅದು, ಮತ್ತಷ್ಟು ಎಂಡಿಂಗಲ್ಲಿ ಅದೇ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೋಬೇಕು. ಅದನ್ನು ಸೇರಿ ಒಟ್ಟು 8 ಮಾಡ್ಕೊಂಡಿದ್ದೀವಿ. 4 ಡಬಲ್ ಕ್ರೋಶೆ 4 ಟ್ರಿಪಲ್ ಕ್ರೋಶೆ. ವೇವ್ ಥರ ಬರಬೇಕು ಡೌನಿಂದ ಅಪ್ಪಿಗೆ. 4 ಹಾಫ್ ಡಬಲ್ ಕ್ರೋಶೆ 4 ಡಬಲ್ ಕ್ರೋಶೆ 4 ಟ್ರಿಪಲ್ ಕ್ರೋಶೆ. ಈ ರೀತಿ ನೋಡಿ, ಅರ್ಥ ಆಗಿದೆ ಅಂದ್ಕೊಂಡಿನಿ ವೀಕ್ಷಕರೇ, ಕನ್ಫ್ಯೂಸ್ ಏನಾಗೋದಿಲ್ಲ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತೊಗೋಬೇಕು. ಸಿಂಗಲ್ ಕ್ರೋಶೆ ಇದೆಯಲ್ಲ, ಆ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಟ್ರಿಪಲ್ ಕ್ರೋಶೆ. ರೈಟ್ ಸೈಡ್ ಏನು ಮಾಡ್ಕೊಂಡಿವೋ ರೈಟ್ ಸೈಡು ಡೌನಿಂದ ಅಪ್ಪಿಗೆ ಹೋಗಿದ್ದೀವಿ, ಅಂದರೆ ಹಾಫ್ ಡಬಲ್ ಕ್ರೋಶೆಯಿಂದ ಟ್ರಿಪಲ್ ಕ್ರೋಶೆಗೆ. ಲೆಫ್ಟ್ ಸೈಡು ಟ್ರಿಪಲ್ ಕ್ರೋಶೆಯಿಂದ ಹಾಫ್ ಡಬಲ್ ಕ್ರೋಶೆಗೆ ಬರಬೇಕು. ನೋಡಿ, ಒಂದು ಟ್ರಿಪಲ್ ಕ್ರೋಶೆ ಆಯಿತು, ಎರಡನೇದಿದು. ಈಗ 4 ಚೈನ್ ಒಳಗಡೆ ಮಾಡ್ಕೊಳ್ತಿದ್ದೀನಿ. ಫಸ್ಟು ಟ್ರಿಪಲ್ ಕ್ರೋಶೆನ ಸಿಂಗಲ್ ಕ್ರೋಶೆ ಒಳಗೆ ಮಾಡಿಕೊಂಡೆ. ಈಗ ಇನ್ನು ಉಳಿದಂಥ 3 ಟ್ರಿಪಲ್ ಕ್ರೋಶೆನ 4 ಚೈನ್ ಗ್ಯಾಪ್ ಒಳಗಡೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ಚೈನ್ ಒಳಗಡೆ 3 ಬಾರಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು, ಎರಡು ಡಬಲ್ ಕ್ರೋಶೆ, 3ನೇ ಡಬಲ್ ಕ್ರೋಶೆ. 4ನೇ ಡಬಲ್ ಕ್ರೋಶೆನ ಸಿಂಗಲ್ ಕ್ರೋಶೆ ಒಳಗಡೆ ಮಾಡ್ಕೋಬೇಕು. ಅಲ್ಲಿಗೆ ಒಟ್ಟು 8 ಕಂಬಗಳಾಯಿತು. 4 ಡಬಲ್ ಕ್ರೋಶೆ 4 ಟ್ರಿಪಲ್ ಕ್ರೋಶೆ. ಈಗ ನಾವು ಆ್ಯಸ್ ಯೂಶ್ವಲ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮಾಡಿದ್ದೀವಲ್ಲ, ಅದೇ ರೀತಿ 4 ಚೈನ್ ಒಳಗಡೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು 4 ಟೈಮ್ಸು. ಎರಡಾಯಿತು. 3, 4 ಹಾಫ್ ಡಬಲ್ ಕ್ರೋಶೆ ಆಯಿತು. ಈಗ ನಾವು ನೋಡಿ ಈ ರೀತಿ. ಈಗ ನಾವು 4 ಚೈನ್ದು ಹತ್ರದಲ್ಲಿ ಗ್ಯಾಪ್ ಇದೆಯಲ್ಲ, ಅದರಲ್ಲಿ ಫಸ್ಟು ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಹಾಫ್ ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಈಗ ಸಿಂಗಲ್ ಕ್ರೋಶೆ ಆ 4 ಚೈನ್ ಗ್ಯಾಪಿಗೆ ಒಂದು 4 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದು ನಮ್ಗೆ ಆರ್ಚ್ ಮಾಡಲಿಕ್ಕೆ ಸಿಂಗಲ್ ಕ್ರೋಶೆ ಏನು ಮಾಡ್ಕೊಂಡಿದ್ದೀವೋ ಇದು ಆರ್ಚ್ ಮಾಡುವಂತಹ ಪ್ಲೇಸು. 4 ಸಿಂಗಲ್ ಕ್ರೋಶೆ ಆಯಿತು. ಈಗ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಆ್ಯಸ್ ಯೂಶ್ವಲ್ ಅದೇ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. 4 ಚೈನ್ ಗ್ಯಾಪ್ ಒಳಗಡೆ 4 ಹಾಫ್ ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಡಬಲ್ ಕ್ರೋಶೆ, ಮತ್ತು 4 ಚೈನ್ ಗ್ಯಾಪ್ ಒಳಗಡೆ 3 ಡಬಲ್ ಕ್ರೋಶೆ. 1, 2, 3 ಡಬಲ್ ಕ್ರೋಶೆ. ಒಟ್ಟು 4 ಡಬಲ್ ಕ್ರೋಶೆ ಆಯಿತು. ಈಗ ಟ್ರಿಪಲ್ ಕ್ರೋಶೆ ಅದೇ 4 ಚೈನ್ ಗ್ಯಾಪ್ ಒಳಗಡೆ 3 ಟ್ರಿಪಲ್ ಕ್ರೋಶೆ,
ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ಲೋ ಆಗಿ ತೋರಿಸಿದ್ದೀನಿ, ಆಮೇಲೆ ನಾನು ಒಂದು ಸ್ವಲ್ಪ ಫಾಸ್ಟಾಗಿ ಓಡಿಸಿದ್ದೀನಿ, ಹಂಗೂ ವಿಡಿಯೋ ತುಂಬ ಲೆಂತಿಯಾಗಿದೆ. 3 ಸ್ಟೆಪ್ ಇರೋದ್ರಿಂದ ಒಂದು ಸ್ವಲ್ಪ ಲೆಂತಿಯಾಗಿ ಬಂದಿದೆ ವಿಡಿಯೋ, ಸಾರಿ. ಈಗ ನೋಡಿ, 4 ಟ್ರಿಪಲ್ ಕ್ರೋಶೆ ಆದಮೇಲೆ 4 ಚೈನ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ನೆಕ್ಸ್ಟು ಬೀಡ್ ಆದಮೇಲೆ ಸಿಂಗಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಆ್ಯಸ್ ಯೂಶ್ವಲ್ ನೀವು ನಾನು ಬ್ಯಾಕ್ ಸೈಡ್ ಏನು ತೋರಿಸಿದ್ದೀನೋ ಅಂದರೆ ಪ್ರೀವಿಯಸ್ ಸ್ಟಾರ್ಟಿಂಗಲ್ಲಿ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಸೇಮ್ ಅದೇ ರೀತಿ ಬೀಡ್ ಪಕ್ಕ ನಮಗೆ ಟ್ರಿಪಲ್ ಕ್ರೋಶೆ ಕಂಬ ಬರುತ್ತೆ 2 ಸೈಡು, ಅದಾದಮೇಲೆ ಡಬಲ್ ಕ್ರೋಶೆ ಬರುತ್ತೆ, ಅದಾದಮೇಲೆ ಹಾಫ್ ಡಬಲ್ ಕ್ರೋಶೆ, ಅದಾದಮೇಲೆ ಸಿಂಗಲ್ ಕ್ರೋಶೆ, ಈ ರೀತಿ ವೇವ್ ಥರ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡಿರೋದು ತೋರಿಸ್ತೀನಿ ನಾನು. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ಸಾರಿ, ಇದು ಫಸ್ಟ್ ಸ್ಟೆಪ್ಪು, ಬೇಸ್ ಲೈನ್ ಆದಮೇಲೆ ಇದೇ ಫಸ್ಟ್ ಸ್ಟೆಪ್ಪು. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ನಾವು ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀನೋ ಸೇಮ್ ಪಾಯಿಂಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮತ್ತು ಟ್ರಿಪಲ್ ಕ್ರೋಶೆ ಕಂಬಗಳ ಮೇಲಿನ ಪ್ರತಿಯೊಂದು ಗ್ಯಾಪಿಗೂ ಕೂಡ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಕಂಬದ ಮೇಲಿನ ಗ್ಯಾಪಿಗೆ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಇದಕ್ಕೆ ಒಂದು 1000 ಚಾರ್ಜ್ ಮಾಡ್ಬೋದು, 900, 1000 ಈ ರೀತಿ ಚಾರ್ಜ್ ಮಾಡ್ಬೋದು. ವರ್ಕು ಜಾಸ್ತಿ ಇರೋದ್ರಿಂದ ಅಷ್ಟೇ, ಇಲ್ಲಾಂದರೆ ಕುಚ್ಚು ಎಲ್ಲ ಮಾಮೂಲಿ ಬರುತ್ತೆ, ಅದಕ್ಕೆ ಜಾಸ್ತಿ ಕುಚ್ಚು ಬರಲ್ಲ, ಕಡಿಮೆ ಕುಚ್ಚುಗಳೇ ಬರುತ್ತೆ. ಬಟ್ ವರ್ಕ್ ಜಾಸ್ತಿ ಇರೋದ್ರಿಂದ ಒಂದು 900, 1000 ಈ ರೀತಿ ಚಾರ್ಜ್ ಮಾಡ್ಬೋದು. ಗ್ರ್ಯಾಂಡಾಗಿ ಕಾಣುತ್ತೆ ನೋಡಲಿಕ್ಕೆ. ಕಂಪ್ಲೀಟ್ ಸೀರೆಗೆ ವರ್ಕ್ ಮಾಡಿದಾಗ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ಅಪ್ ಆ್ಯಂಡ್ ಡೌನ್ ಅಂದರೆ ಈ ಜಿಗ್ಜಾಗ್ ಶೇಪಲ್ಲಿ, ವೇವ್ ಶೇಪಲ್ಲಿ ಡಿಸೈನ್ ಕಾಣುತ್ತೆ. ಈಗ ನೋಡಿ, ಬೀಡ್ ಮೇಲ್ಭಾಗ 3 ಚೈನ್ ಗ್ಯಾಪ್ ಇದೆಯಲ್ಲ, ಆ 3 ಚೈನ್ ಗ್ಯಾಪಿಗೆ ಮತ್ತೆ ನಾವು 3 ಚೈನೇ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟು 3 ಚೈನ್ ಆದಮೇಲೆ ಏನು ಸಿಂಗಲ್ ಕ್ರೋಶೆ ಬರುತ್ತೋ, ಅಂದರೆ ಟ್ರಿಪಲ್ ಕ್ರೋಶೆ ಮೇಲೆ ಗ್ಯಾಪ್ ಬರುತ್ತೋ ಅಲ್ಲಿಗೆಲ್ಲ ಮತ್ತೆ ಸಿಂಗಲ್ ಕ್ರೋಶನೇ ಮಾಡ್ತಾ ಹೋಗಬೇಕು. ಎಲ್ಲಿ ತನಕ ಅಂದರೆ ಸೆಕೆಂಡು 4th ಚೈನ್ ಇದೆಯಲ್ಲ, ಅಂದರೆ ಹಾಫ್ ಡಬಲ್ ಕ್ರೋಶೆ ಇದೆಯಲ್ಲ, ಹಾಫ್ ಡಬಲ್ ಕ್ರೋಶೆಯ 2 ಹಾಫ್ ಡಬಲ್ ಕ್ರೋಶೆಗೆ ಮಾಡ್ಕೋಬೇಕು. ಅಲ್ಲಿ ತನಕಲೂ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ. ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀವಲ್ಲ, ಅಲ್ಲಿ 2ಕ್ಕೆ ಇನ್ನೆರಡು ಬಿಟ್ಕೋಬೇಕು. 2ರವರೆಗೂ ನಾವು ಸಿಂಗಲ್ ಕ್ರೋಶೆ ಮಾಡ್ತಾ ಬರಬೇಕು. ಅದಾದಮೇಲೆ ನೀಡಲ್ ಮೇಲೆ 2 ಸಲ ದಾರ ತೊಗೋಬೇಕು. 4 ಚೈನು ಹತ್ರದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ ಆರ್ಚ್ ಮಾಡಲಿಕ್ಕೆ ಅಂತ, ಅಲ್ಲಿಗೆ ಆ ಗ್ಯಾಪಿಗೆ ಒಂದು ಟ್ರಿಪಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. 2 4 ಚೈನ್ ಬಿಟ್ಟು 3rd 4 ಚೈನ್ಗೆ ಟ್ರಿಪಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ನಾನು ಟೋಟಲಾಗಿ 9 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಈ ಗ್ಯಾಪಲ್ಲಿ, ಈ 4 ಚೈನ್ ಗ್ಯಾಪಲ್ಲಿ 9 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ ನೋಡೋಕ್ಕೆ. ಪ್ರೊಸೀಜರ್ ಜಾಸ್ತಿ ಅನಿಸಿದ್ರು ಕೂಡ ಹಾಕ್ಬೇಕಾದ್ರೆ ಫಾಸ್ಟ್ ಮೂವಿಂಗ್ ವರ್ಕು ತುಂಬ ಬೇಗ ಆಗುತ್ತೆ. ಯಾವುದೂ ಇಲ್ಲಿ ಕಾಂಪ್ಲಿಕೇಶನ್ ಇರೋಂಥ ಸ್ಟಿಚಿಂಗ್ ಯಾವುದೂ ಇಲ್ಲ. ಸೊ ಹಂಗಾಗಿ ಬೇಗ ಆಗುತ್ತೆ. ಒಂದ್ಸಲ ನಿಮಗೆ ಅದು ಕನ್ಫ್ಯೂಸ್ ಆಗ್ದಂಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದರೆ ಎಂಡ್ವರೆಗೂ ಫಾಸ್ಟಾಗಿ ಮುಗಿಸ್ಕೋಬೋದು. ನೋಡಿ, ಇಲ್ಲಿ 9 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 2 ಹಾಫ್ ಡಬಲ್ ಕ್ರೋಶೆಯಿಂದ ಸ್ಟಾರ್ಟ್ ಮಾಡಬೇಕು ನಾವು. ಈ ಕಡೆನೂ ಕೂಡ 2 ಹಾಫ್ ಡಬಲ್ ಕ್ರೋಶೆಗೆ
ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆರ್ಚನ್ನು ಎಂಡ್ ಮಾಡ್ಕೋಬೇಕು. ಈಗ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಈ ರೀತಿ ಆದಮೇಲೆ ಟ್ರಿಪಲ್ ಕ್ರೋಶೆ ಕಂಬಗಳು ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನು ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಚೈನ್ ಹಾಕ್ಕೊಂಡು ನಾನು 9 ಕಂಬಗಳನ್ನ ಮಾಡ್ಕೊಂಡಿದ್ದೀನಲ್ಲ, 3 ಕಂಬಗಳನ್ನ ಡಿವೈಡ್ ಮಾಡ್ಕೊಳ್ಳಿ. 3 ಕಂಬಕ್ಕೆ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಿ. 3 ಚೈನು, 3rd ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ, ಮತ್ತು ಅಗೈನ್ 3 ಚೈನ್, ಮತ್ತು 3 ಕಂಬಗಳಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್, ಲಾಸ್ಟ್ 3 ಕಂಬಗಳಲ್ಲಿ 3ನೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಅಂದರೆ 3 ಕಂಬಗಳಿಗೆ 3 ಚೈನ್ದು ಒಂದು 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ಆದಮೇಲೆ ಈಗ ನಾವು ಒಂದು ಚೈನ್ ಹಾಕ್ಕೊಂಡು ಲೆಫ್ಟ್ ಸೈಡಲ್ಲಿ ಒಂದು ಚೈನ್ ಗ್ಯಾಪ್, ಒಂದು ಹೋಲ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನಂತರ 3 ಚೈನ್ ಇದೆಯಲ್ಲ, ಅದು ಫಸ್ಟು 3 ಚೈನು, ಆ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ, ನಂತರ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಒಮ್ಮೆ ದಾರ ತಗೊಳ್ಳೋಣ. ದಾರ ಸುತ್ತಕೊಂಡು ಆ 3 ಚೈನ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನ ಒಂದು 2 ಸಲ ಮಾಡ್ಕೊಳ್ಳಿ, ಅಂದರೆ ಡಬಲ್ ಕ್ರೋಶೆ. ಈ ಡಬಲ್ ಕ್ರೋಶೆನ ನಾನು 3 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. 3 ಟೈಮ್ಸ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಅದೇ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಪೆಟಲ್ ಥರ ಆಗುತ್ತೆ, ಅದು ಕಂಪ್ಲೀಟ್ ಆಗುತ್ತೆ. ಈಗ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್, ಸೆಕೆಂಡ್ 3 ಚೈನ್ ಗ್ಯಾಪ್ ಇದೆಯಲ್ಲ, ಆ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 2 ಚೈನ್, ಮತ್ತು ಅದೇ ಗ್ಯಾಪಿಗೆ 3 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. 1 2 3 ಕಂಬಗಳನ್ನ ಮಾಡ್ಕೊಂಡಾದ್ಮೇಲೆ 2 ಚೈನ್ ಹಾಕ್ಕೊಂಡು ಅದೇ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ನಂತರ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು 3rd 3 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ನಂತರ 2 ಚೈನ್, ಮತ್ತು 3 ಕಂಬಗಳು ಡಬಲ್ ಕ್ರೋಶೆ ಕಂಬಗಳು ಮಾಡ್ಕೋಬೇಕು. ನಂತರ 2 ಚೈನ್ ಹಾಕ್ಕೊಂಡು ಅದೇ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ನಂತರ ಆರ್ಚನ್ನು ಒಂದು ಚೈನ್ ಬಿಟ್ಟು ಒಂದು ಹೋಲ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಒಂದು ಹೋಲ್ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಗ್ಯಾಪಿಗೆ ಸೆಕೆಂಡ್ ಸ್ಟೆಪ್, ಫಸ್ಟ್ ಸ್ಟೆಪ್ಪಿಂದು ಡಿಸೈನ್ ಇದೆಯಲ್ಲ ಅಲ್ಲಿಗೆ ಈ ರೀತಿ ಬರುತ್ತೆ. ಆರ್ಚು ಕಂಪ್ಲೀಟ್ ಆದಮೇಲೆ ನಾನು 2 ಆರ್ಚು ಅಥವಾ 3 ಆರ್ಚನ್ನು ಕಂಪ್ಲೀಟ್ ಮಾಡಿ, ಈಗ ನಾವು ಅದೇ ರೀತಿ ಪ್ರತಿಯೊಂದು ಸಿಂಗಲ್ ಕ್ರೋಶೆ ಕೂಡ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಬೀಡ್ ಮೇಲ್ಭಾಗ 3 ಚೈನ್ ಇದೆಯಲ್ಲ, ಅಲ್ಲಿ 3 ಚೈನ್ ಹಾಕ್ಕೋಬೇಕು. ನೆಕ್ಸ್ಟು ಬೀಡ್ ಮೇಲ್ಭಾಗದಲ್ಲಿ 3 ಚೈನ್ ಇರುತ್ತಲ್ಲ, ಅಲ್ಲಿ ತನಕಲ್ಲೂ ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮೇಲೆ 3 ಚೈನ್ ಹಾಕ್ಕೊಂಡು ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶನೇ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಆರ್ಚ್ ಮಾಡೋವರೆಗೂ. ಪ್ರತಿಯೊಂದು ಕಂಬದ ಮೇಲೆ ಗ್ಯಾಪ್ ಇರುತ್ತಲ್ಲ, ಪ್ರತಿಯೊಂದು ಗ್ಯಾಪ್ಗೂ ಒಂದೊಂದು ಸಿಂಗಲ್ ಕ್ರೋಶ್ ಮಾಡ್ಕೋಬೇಕು. ಈಗ 3 ಚೈನ್ ಬಂದಿದೆಯಲ್ಲ, ಆ 3 ಚೈನ್ ಗ್ಯಾಪ್ಗೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಸಿಂಗಲ್ ಕ್ರೋಶನೇ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಆರ್ಚ್ ಬರೋವರೆಗೂ. ನೆಕ್ಸ್ಟು 3rd 4 ಚೈನ್ ಬರೋವರೆಗೂ. 3rd 4 ಚೈನ್ ಗ್ಯಾಪ್ ಬರುತ್ತಲ್ಲ, ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ಲ 3rd 4 ಚೈನ್ಗೆ, ಅಲ್ಲಿವರೆಗೂ.
ಅಲ್ಲಿವರೆಗೂ ಅಂದರೆ 2 ಹಾಫ್ ಡಬಲ್ ಕ್ರೋಶೆ ಇದೆಯಾ ಅಲ್ಲಿ ತನಕಲ್ಲೂ ನಾವು ಸಿಂಗಲ್ ಕ್ರೋಶನೇ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಕಂಪ್ಲೀಟ್ ಮಾಡಿದ ಮೇಲೆ ಈ ರೀತಿ ಕಾಣುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಕಂಪ್ಲೀಟ್ ಆದಮೇಲೆ ಗೊತ್ತಾಗೋದು. ಸೀರೆಗೆ ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.